ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಅಂತಾನೆ ಕರೆಸ್ಕೊಂಡಿದ್ದ ತಹವೂರ್ ರಾಣಾ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿ ಲ್ಯಾಂಡ್ ಆಗಲಿದ್ದಾರೆ. ಅವ್ರನ್ನ ಕರೆತರ್ತಾ ಇದ್ದಾರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು. ಆರಂಭದಲ್ಲಿ 1 ಗಂಟೆ ಅಂತ ಹೇಳಿದರು, ಈಗ ಅದು ಸಮಯ ಬದಲಾವಣೆಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಭಾರತಕ್ಕೆ ಉಗ್ರ ತಹವೂರ್ ರಾಣಾನ ಎಂಟ್ರಿ. ಅಮೆರಿಕದ ಲಾಸ್ ಏಂಜಲೀಸ್ನಿಂದ ಕರೆತರ್ತಾ ಇದ್ದಾರೆ NIA ಅಧಿಕಾರಿಗಳು. NIA ಅಲ್ಲ, ಗುಪ್ತಚರ ಇಂಟೆಲಿಜೆನ್ಸ್ ಅವ್ರು ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಬಂದ ಮೇಲೆ NIA ಅವರು ತಮ್ಮ ವಶಕ್ಕೆ ಪಡ್ಕೋತಾರೆ. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ NIA ಇಂದ ಅರೆಸ್ಟ್. ಆಲ್ರೆಡಿ ಕರ್ಕೊಂಡು ಬರ್ತಾ ಇರೋದೇ ಅರೆಸ್ಟ್ ಮಾಡಿ. ಹಂಗೆ ನೋಡಕ್ಕೆ ಹೋದರೆ ಯಾವಾಗ ಗಡಿಪಾರು ಮಾಡ್ತೋ ಅಮೆರಿಕ, ಇವರ ವಶಕ್ಕೆ ಬಂದ ತಕ್ಷಣವೇ ಅದು ಅರೆಸ್ಟ್ ಅಂತಲೇ ಲೆಕ್ಕ. ಬಟ್ ಅಧಿಕೃತವಾಗಿ NIA ಅವರು ತಮ್ಮ ವಶಕ್ಕೆ ಪಡ್ಕೋತಾರೆ. ಹಾಗಾಗಿ ದೆಹಲಿ ಏರ್ಪೋರ್ಟ್ನಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇದೆ ಅಂತಕ್ಕಂಥದ್ದು. ಎಲ್ಲೆಲ್ಲಿಗೆ ಕರೆತರಬಹುದು, ಈಗ ಏರ್ಪೋರ್ಟ್ಗಂತೂ ಬರಲೇಬೇಕಾ, ಅಲ್ಲಿ ಟೈಟ್ ಸೆಕ್ಯೂರಿಟಿ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಟೈಟ್ ಸೆಕ್ಯೂರಿಟಿ. ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಅಲ್ಲಿ ಟೈಟ್ ಸೆಕ್ಯೂರಿಟಿ. ಇವತ್ತು ಕೋರ್ಟ್ ರಜೆ ಇದೆ, ಮಹಾವೀರ್ ಜಯಂತಿ, ಗೌರ್ನಮೆಂಟ್ ಹಾಲಿಡೇ. ಹಾಗಾಗಿ ವರ್ಚುವಲ್ ಆಗಿ ಏನಾದರೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಅಥವಾ ಮನೆಗೆ ಕರ್ಕೊಂಡು ಹೋಗ್ತಾರಾ, ಈ ಪ್ರಶ್ನೆಗಳು ಕೂಡ ಇದೆ. ಈಗ ಸದ್ಯಕ್ಕಂತೂ ಒಂದು ರೀತಿ ದೊಡ್ಡ ಮಟ್ಟದ ರಾಜತಾಂತ್ರಿಕ ಯಶಸ್ಸು ಭಾರತಕ್ಕೆ. ಅಮೆರಿಕದಲ್ಲಿ ತಲೆಮರೆಸ್ಕೊಂಡಿದ್ದಂತಹ ಉಗ್ರ, ಅಂದರೆ ಈ ಮುಂಬೈನಲ್ಲಿ ತಾಜ್ ಹೋಟೆಲ್ ಮೇಲೆಲ್ಲ ದಾಳಿ ಆಯ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಈತ. ತಾಜ್ ಹೋಟೆಲ್ ಮೇಲೆ ದಾಳಿ ಆಗೋದಕ್ಕೆ 5 ದಿನ ಮೊದಲು ಈತ ಭಾರತಕ್ಕೆ ಬಂದಿದ್ದ ಅಂತಕ್ಕಂಥ ಮಾಹಿತಿ ಇದೆ. ಇದರ ಮಾಸ್ಟರ್ ಮೈಂಡ್ ಎಂಟೈರ್ ಆ್ಯಕ್ಚುಲಿ ಸೆರೆ ಸಿಕ್ಕಂತಹ ಉಗ್ರ ಖಸಬ್, ಆತನಿಗೆ ಬರೀ ಆಪರೇಷನ್ಸ್ ಅಷ್ಟೇ ಗೊತ್ತಿತ್ತು, ಅಷ್ಟು ಮಾತ್ರ ಹೇಳಿದರು. ಬಟ್ ಅದರ ಪ್ಲ್ಯಾನ್ ಎಲ್ಲ ಮಾಡಿದ್ದಂಥವನು ಈತನೇ, ತಹವೂರ್ ರಾಣಾ.